ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ಪ್ರಮುಖ ಕರೆಂಟ್ ಅಫೇರ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿರ್ತಕ್ಕಂಥ ಮಾರ್ಚ್ ತಿಂಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ವಿಡಿಯೋನ ಕೊನೆಯವರೆಗೆ ನೋಡಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳಾಗಿರ್ತವೆ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಇತ್ತೀಚೆಗೆ IPL ಇತಿಹಾಸದಲ್ಲಿ 277 ರನ್ ಸಿಡಿಸಿ ದಾಖಲೆ ನಿರ್ಮಿಸಿದ ತಂಡ ಯಾವುದು ಅಂತಕ್ಕಂಥದ್ದು. ಮೊದಲನೇದಾಗಿ ಆಯ್ಕೆಗಳನ್ನು ನೋಡ್ತೀವಿ. ಸನ್ರೈಸರ್ಸ್ ಹೈದರಾಬಾದ್, ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದ ಒಂದು ಕೀರ್ತಿ ಈ ವರ್ಷ 2024ಕ್ಕೆ ಸಂಬಂಧಪಟ್ಟಂತೆ ಯಾವ ತಂಡ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗಬೇಕಾದ್ರೆ ಇಲ್ಲಿ ನೋಡ್ತೀವಿ. ಆಯ್ಕೆ 1 ಸನ್ರೈಸರ್ಸ್ ಹೈದರಾಬಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಈ ಒಂದು ಕೀರ್ತಿ ಮುಂಚೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಒಂದು ಅಧೀನದಲ್ಲಿತ್ತು. ಅದು 266 ರನ್ಗಳನ್ನು ಬಾರಿಸುವುದರ ಮೂಲಕ ಅತಿ ಹೆಚ್ಚು ರನ್ ದಾಖಲಿಸಿದ ಕೀರ್ತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇತ್ತು. ಅದನ್ನು ಬೀಟ್ ಮಾಡುವ ಮೂಲಕ 2024ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ 277 ರನ್ಗಳ ಸಿಡಿಸುವ ಮೂಲಕ ಅತಿ ಹೆಚ್ಚು ರನ್ಗಳ ಬಾರಿಸಿದ ತಂಡ ಅಂಥೇಳಿ ಹೊರಹೊಮ್ಮಿದೆ. ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಹುರನ್ ಸಂಶೋಧನಾ ಸಂಸ್ಥೆ 2024 ಮಾರ್ಚ್ 26ರಂದು ಪ್ರಕಟಿಸಿರುವ ವರದಿಯ ಪ್ರಕಾರ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗೆ ಹೊಂದಿದ ನಗರ ಯಾವುದು ಅಂತಕ್ಕಂಥದ್ದು. ನಗರ ಯಾವುದು ಅಂತಕ್ಕಂಥ ಗುರುತಿಸಬೇಕಾದ ಅಲ್ಟಿಯರ್ಸ್, ಮುಂಬೈ, ಬೀಜಿಂಗ್, ನವದೆಹಲಿ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳನ್ನು ಕೊಡಲಾಗಿದೆ. ಅಂದರೆ ಹುರನ್ ಸಂಶೋಧನಾ ಸಂಸ್ಥೆ ಏನು ಮಾಡ್ತದೆ, ಪ್ರತಿ ವರ್ಷ ಶತಕೋಟ್ಯಾಧಿಪತಿಗಳ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಸಮೀಕ್ಷೆ ಮಾಡಿ ಅದರ ಒಂದು ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. 2024ರಲ್ಲಿ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳು ಹೊಂದಿರತಕ್ಕಂಥ ಏಷ್ಯಾ ಖಂಡದಲ್ಲೇ ಯಾವ ನಗರ ಅಂತಕ್ಕಂಥದ್ದು ಗುರುತಿಸಬೇಕಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. ಮುಂಬೈ ಪ್ರಸ್ತುತ ಶತಕೋಟ್ಯಾಧಿಪತಿಗಳ ಹೊಂದಿರತಕ್ಕಂಥ ನಗರ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಈ ಮುಂಚೆ ಈ ಕೀರ್ತಿ ಯಾವ ಒಂದು ನಗರಕ್ಕೆ ಇತ್ತು ಅಂದರೆ ಚೀನಾ ದೇಶದ ಬೀಜಿಂಗ್ ನಗರಕ್ಕೆ ಮುಂಚೆ ಈ ಒಂದು ಕೀರ್ತಿ ಇತ್ತು ಅಂತಕ್ಕಂಥದ್ದು ನಾವು ಗಮನಿಸಬಹುದು. ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. UPSCಯ ನೂತನ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು. UPSCಯ ನೂತನ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರಾಜ್ ಶುಕ್ಲಾ, ಶ್ರೀಮತಿ ಸುಮನ್ ಶರ್ಮಾ, ಹಂಸಾ ಮಿಶ್ರಾ, ಡಾಕ್ಟರ್ ಮನೋಜ್ ಸೋನಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಹಂಸಾ ಮಿಶ್ರಾ ಅಂತಕ್ಕಂಥವ್ರು ಪ್ರಸ್ತುತ UPSCಯ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಹಂಸಾ ಮಿಶ್ರಾ ಅಂತಕ್ಕಂಥವ್ರು. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಕ್ಕಂಥದ್ದು ಸುದ್ದಿಯಲ್ಲಿದೆ ಪ್ರಸ್ತುತದಲ್ಲಿ. ಅದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ. ಮೊದಲನೇದಾಗಿ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಕೇರಳ ಅಂತಕ್ಕಂಥದ್ದು. ನೀವು ಪೊಲೀಸ್ನಲ್ಲಿ ಆಗಿರ್ಬೋದು, ಅಂದರೆ ಪೊಲೀಸ್ ಅಂದರೆ ಸಿವಿಲ್ ಆಗಿರ್ಬೋದು, DR ಆಗಿರ್ಬೋದು, ಇನ್ನು PSIಯಲ್ಲಿ ಇದೇ ಥರದ ಡೈರೆಕ್ಟ್ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಅತಿ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಘಟನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಕರ್ನಾಟಕ ಅಂತಕ್ಕಂಥ ಸರಿಯಾದ ಉತ್ತರ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಕರ್ನಾಟಕದಲ್ಲಿದೆ ಅಂತಕ್ಕಂಥದ್ದು ನೀವು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. WPL 2ನೇ ಆವೃತ್ತಿ ಸರಣಿ ಶ್ರೇಷ್ಠ ಪ್ರಶಸ್ತಿ ವಿಜೇತೆ ಯಾರು ಅಂತಕ್ಕಂಥದ್ದು. WPL ಅಂದರೆ ವುಮೆನ್ಸ್ IPL ಅಂತಕ್ಕಂಥದ್ದು, ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತಕ್ಕಂಥದ್ದು 2ನೇ ಆವೃತ್ತಿ ಅಂತಕ್ಕಂಥದ್ದು. ಇದು ಪಂದ್ಯ ಶ್ರೇಷ್ಠ ಅಥವಾ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು ಅಂತಕ್ಕಂಥದ್ದು. ಇದು ಶ್ರೇಯಾಂಕಾ ಪಾಟೀಲ್,
ಸ್ಮೃತಿ ಮಂದಣ್ಣ, ದೀಪ್ತಿ ಶರ್ಮಾ, ಎಲಿಸಾ ಪೆರ್ರಿ ಅಂತಕ್ಕಂಥದ್ದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಆವೃತ್ತಿಯಲ್ಲಿ ವಿಜೇತವಾಗಿರ್ತಕ್ಕಂಥ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಕ್ಕಂಥದ್ದು. RCB ಎರಡನೇ ಆವೃತ್ತಿಯಲ್ಲಿ ವಿಜೇತ ತಂಡ ಆಗಿರ್ತಕ್ಕಂಥದ್ದು. ಮೊದಲ ಆವೃತ್ತಿ 2023ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ವಿಜೇತವಾಗಿರ್ತಕ್ಕಂಥದ್ದು. ಎರಡನೇ ಆವೃತ್ತಿಯಲ್ಲಿ RCB ಅಂತಕ್ಕಂಥದ್ದು. ಈ ಪಂದ್ಯ ಶ್ರೇಷ್ಠ ಸರಣಿಯನ್ನು ಪಡ್ಕೊಂಡಿರ್ತಕ್ಕಂಥವರು ನೋಡ್ತಾ ಹೋಗ್ತೀವಿ, ಶ್ರೇಯಾಂಕ ಪಾಟೀಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಗಗನಯಾನ ಸಿಬ್ಬಂದಿಗೆ ಸಹಾಯ ಮಾಡಲು ಇಸ್ರೋ ಯಾವ ಅಪ್ಲಿಕೇಶನ್ನ ಪ್ರಾರಂಭಿಸಿದೆ ಅಂತಕ್ಕಂಥದ್ದು. ನೋಡ್ತಾ ಹೋಗ್ತೀವಿ, ಇಸ್ರೋ ಏನು ಮಾಡಿದ, ಇತ್ತೀಚೆಗೆ ಒಂದು ಅಪ್ಲಿಕೇಶನ್ನ ಪ್ರಾರಂಭ ಮಾಡಿದ ಗಗನಯಾನ ಸಿಬ್ಬಂದಿಗೆ ಸಹಾಯ ಮಾಡೋದಕ್ಕೋಸ್ಕರ. ಆ ಅಪ್ಲಿಕೇಶನ್ನ ಹೆಸರು ಏನು ಅಂತಕ್ಕಂಥದ್ದು. ಇದು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಘಟನೆ ಆಗಿದೆ. ಮುಖ್ಯವಾಗಿ ಎಲ್ಲ ವಿಷಯಗಳ ಮೇಲೆ ಪ್ರಚಲಿತ ವಿದ್ಯಮಾನಗಳನ್ನು ಕೇಳ್ಬೋದು. ಪ್ರಚಲಿತ ಅರ್ಥಶಾಸ್ತ್ರ ಆಗಿರ್ಬೋದು, ಪರಿಸರ ವಿಜ್ಞಾನ ಆಗಿರ್ಬೋದು, ವಿಜ್ಞಾನ ತಂತ್ರಜ್ಞಾನ ಆಗಿರ್ಬೋದು, ಹೀಗೆ ಎಲ್ಲ ವಿಚಾರಗಳ ಮೇಲೆ ಕೂಡ, ರಾಜಕೀಯದಲ್ಲಿ ಕೂಡ ಆಗಿರ್ಬೋದು. ಅದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಚಲಿತ ವಿದ್ಯಮಾನಗಳನ್ನು ಕೇಳ್ತಾ ಹೋಗ್ತಾರೆ. ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನು ಕೂಡ ನೀವು ಒಂದಿಷ್ಟು ಮುಖ್ಯವಾಗಿ ಪ್ರಚಲಿತದಲ್ಲಿ ಅಂದರೆ ಅದು ಸುದ್ದಿಯಲ್ಲಿರ್ತಕ್ಕಂಥ ಘಟನೆಗಳನ್ನು ಸ್ಟಡಿ ಮಾಡೋಕ್ಕೆ ಒಂದು ಮೊದಲ ಪ್ರಾಶಸ್ತ್ಯ ಕೊಡಿ ಅಂತಕ್ಕಂಥದ್ದು. ಮೊದಲನೇದಾಗಿ ಗಗನಯಾನ ಸಿಬ್ಬಂದಿಗೆ ಸಹಾಯ ಮಾಡಲು ಇಸ್ರೋ ಯಾವ ಅಪ್ಲಿಕೇಶನ್ ಪ್ರಾರಂಭಿಸಿದೆ ಅಂದರೆ ಸಮರ್ಥ, ಸಖಿ, ಆಕಾಶ, ಮದದ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಇಲ್ಲಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಮದದ ಅಂತಕ್ಕಂಥ ಅಪ್ಲಿಕೇಶನ್ನ ಇತ್ತೀಚೆಗೆ ಇಸ್ರೋ ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ CBSEಯ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? CBSEಯ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನವನೀತ್ ಕುಮಾರ್, ರಾಜೀವ್ ಕುಮಾರ್, SP ದಾಸ್ ಜೋಶಿ, ರಾಹುಲ್ ಸಿಂಗ್ ಅಂತಕ್ಕಂಥದ್ದು ಆಯ್ಕೆ ಇದೆ. ಇದು CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತಕ್ಕಂಥದ್ದು. ಇದು ಸೈಂಟಿಫಿಕ್ ಅಂದರೆ ಇದರ ಪೂರ್ಣ ರೂಪವಾಗಿರ್ತದೆ. ಇದರ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ರಾಹುಲ್ ಸಿಂಗ್ ಅಂತಕ್ಕಂಥವರು ಪ್ರಸ್ತುತ CBSEಯ ನೂತನ ಮುಖ್ಯಸ್ಥರಾಗಿ ಅಥವಾ ಅಧ್ಯಕ್ಷರಾಗಿ ನೇಮಕವಾಗಿರ್ತಕ್ಕಂಥವರು. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ವಿಶ್ವ ಆಹಾರ ಬೆಲೆ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ವಿಶ್ವ ಆಹಾರ ಸೂಚ್ಯಂಕ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಸರಿ, ಇದು ವಿಶ್ವ ಆಗಬೇಕು. ವಿಶ್ವ ಆರ್ಥಿಕ ವೇದಿಕೆ, ವಿಶ್ವ ವ್ಯಾಪಾರ ಸಂಘಟನೆ, ವಿಶ್ವಸಂಸ್ಥೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತಕ್ಕಂಥದ್ದು. ವಿಶ್ವ ಆಹಾರ ಬೆಲೆ ಸೂಚ್ಯಂಕವು ಈ ಕೆಳಗಿನ ಯಾವ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ವಿಶ್ವ ಆರ್ಥಿಕ ವೇದಿಕೆ, ವಿಶ್ವ ವ್ಯಾಪಾರ ಸಂಘಟನೆ, ವಿಶ್ವಸಂಸ್ಥೆ ಮತ್ತು ಆಹಾರ ಕೃಷಿ ಸಂಸ್ಥೆ ಅಂತಕ್ಕಂಥದ್ದು ಇಲ್ಲಿ ಗುರುತಿಸಬೇಕಾಗತ್ತೆ. ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತಕ್ಕಂಥದ್ದು ವಿಶ್ವ ಆಹಾರ ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡತಕ್ಕಂಥ ಸಂಸ್ಥೆಯಾಗಿದೆ. ಸರಿ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದ ಮೊದಲ ಸರ್ಕಾರಿ ಬೆಂಬಲಿತ OTT ಪ್ಲಾಟ್ಫಾರ್ಮ್ನ ಡ್ಯಾಶ್ದಲ್ಲಿ ಪ್ರಾರಂಭವಾಗುತ್ತಿದೆ. ಮೊದಲ ಸರ್ಕಾರ ಬೆಂಬಲಿತ OTT ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಪ್ರಾರಂಭವಾಗುತ್ತಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಪಂಜಾಬ್, ವೆಸ್ಟ್ ಬೆಂಗಾಲ್, ಕೇರಳ, ಗೋವಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ.
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಕೇರಳ ರಾಜ್ಯದಲ್ಲಿ ಮೊದಲ ಬಾರಿಗೆ ಸರ್ಕಾರ ಬೆಂಬಲಿತ OTT ಪ್ಲಾಟ್ಫಾರ್ಮನ್ನು ಪ್ರಾರಂಭಿಸಲಾಗುತ್ತಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 2024ನೇ ಸಾಲಿನ 71ನೇ ಆವೃತ್ತಿಯ ವಿಶ್ವಸುಂದರಿ ಸ್ಪರ್ಧೆಯನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತಕ್ಕಂಥದ್ದು 2024ರಲ್ಲಿ ನಡೆದಿರತಕ್ಕಂಥ 71ನೇ ಆವೃತ್ತಿಯ ವಿಶ್ವಸುಂದರಿ ಸ್ಪರ್ಧೆ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿದೆ? ಆಯ್ಕೆಗಳು ನೋಡೋಣ. ಭಾರತ, ಶ್ರೀಲಂಕಾ, ಅಮೇರಿಕಾ, ಜಪಾನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್ ಈ ಒಂದು ಪ್ರಶ್ನೆಗೆ ನೋಡ್ತಾ ಹೋಗ್ತೀವಿ. ಭಾರತ ದೇಶದಲ್ಲಿ 2024ರ ವಿಶ್ವಸುಂದರಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಎಸ್ ಮುಂದಿನ ಪ್ರಶ್ನೆ ನೋಡೋಣ. 2024ರ ವಿಶ್ವಸುಂದರಿ ಕಿರೀಟ ಮಿಸ್ ವರ್ಲ್ಡ್ 2024 ಯಾರು ಮುಡಿಗೇರಿಸಿಕೊಂಡರು ಅಂತಕ್ಕಂಥದ್ದು ನಾವು ಆಲ್ರೆಡಿ ನೋಡಿದ್ದೀವಿ. ಎಲ್ಲಿ ನಡೆದಿತ್ತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆದರೆ ಯಾರು ಅದನ್ನು ವಿಜೇತರಾದರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗ್ತದೆ. ಅದು ಭಾರತ ದೇಶದಲ್ಲೇ ಜರುಗಿರ್ತಕ್ಕಂಥದ್ದು 2024ರ ವಿಶ್ವಸುಂದರಿ ಸ್ಪರ್ಧೆ. ಇದರಲ್ಲಿ ಎಸ್ ನೋಡ್ತಾ ಹೋಗ್ತೀವಿ. ಕರೋಲಿನಾ ಬಿಲ್ವಾವಾ, ಸೀನಿ ಶೆಟ್ಟಿ, ಯಾಸ್ಮಿನಾ ಜೈನ್, ಕ್ರಿಸ್ಟೈನಾ ಪಿಸ್ಕೋವಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. 2024ರ ವಿಶ್ವಸುಂದರಿ ಕಿರೀಟ ಯಾರು ಮುಡಿಗೇರಿಸಿಕೊಂಡ್ರು ಅಂತಕ್ಕಂಥ ಪ್ರಶ್ನೆ ಇದೆ. ಎಸ್ ನೋಡ್ತಾ ಹೋಗ್ತೀವಿ. ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ಕ್ರಿಸ್ಟೈನಾ ಪಿಸ್ಕೋವಾ ಅಂತಕ್ಕಂಥವ್ರು 2024ರ ವಿಶ್ವಸುಂದರಿ ಕಿರೀಟವನ್ನು ಮುಡಿಗೇರಿಸಿಕೊಂಡ್ರು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ನಿಧನರಾದ ದರೋಡೆಕೋರ ರಾಜಕಾರಣಿ ಮುಖ್ತಾರ್ ಅನ್ಸಾರಿ ಯಾವ ರಾಜ್ಯದ ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದನು ಅಂತಕ್ಕಂಥದ್ದು. ಎಸ್ ಆಯ್ಕೆಗಳು ನೋಡ್ತಾ ಹೋಗೋಣ. ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಯಾರು ಮುಖ್ತಾರ್ ಅನ್ಸಾರಿ ಭಾಗವಹಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಮಾರ್ಚ್ 30, 2024ರಂದು ಮರಣೋತ್ತರವಾಗಿ ಭಾರತ ರತ್ನವನ್ನು ಯಾವ ಮಾಜಿ ಪ್ರಧಾನಮಂತ್ರಿಗಳಿಗೆ ನೀಡಲಾಯಿತು ಅಂತಕ್ಕಂಥದ್ದು. ಎಸ್ ಇತ್ತೀಚೆಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡವರು ಯಾರು ಅಂತಕ್ಕಂಥದ್ದು ಗುರುತಿಸಬೇಕು. ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ, ಚೌಧರಿ ಚರಣ್ ಸಿಂಗ್ ಮತ್ತು PV ನರಸಿಂಹರಾವ್, ಮೊರಾರ್ಜಿ ದೇಸಾಯಿ ಮತ್ತು VP ಸಿಂಗ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಪ್ರಸ್ತುತ KS ಆಗಿರ್ಬೋದು, SDFD ಆಗಿರ್ಬೋದು ಮತ್ತು PDOನಲ್ಲಿ ಈ ಥರದ ಪ್ರಶ್ನೆಗಳು ಹೆಚ್ಚಾಗಿ ನೋಡ್ಬೋದು. ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ಗಮನಿಸಿದರೆ ಗೊತ್ತಾಗ್ತದೆ. ಎಸ್ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡವರು ಯಾರು ಅಂತಕ್ಕಂಥದ್ದು ನೋಡೋದಾದರೆ ಸರಿಯಾದ ಉತ್ತರ ಎಸ್ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಚೌಧರಿ ಚರಣ್ ಸಿಂಗ್ ಮತ್ತು PV ನರಸಿಂಹರಾವ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ 2024ರಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಮಹಾನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಎಸ್ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಯಾರು ನೇಮಕವಾಗಿದ್ದಾರೆ? ಸದಾನಂದ ವಸಂತ, ರಾಜೀವ್ ಕುಮಾರ್ ಶರ್ಮಾ, ಪಿಯೂಷ್ ಆನಂದ್, ನೀನಾ ಸಿಂಗ್ ಅಂತಕ್ಕಂಥವರು. ಎಸ್ ಭಾರತದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ NIA ಮೊದಲ ಸ್ಥಾನದಲ್ಲಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತ ಕರಿತೀವಿ. ಕ್ರಿಮಿನಲ್ ಮೊಕದ್ದಮೆಗಳ ಒಂದು ತನಿಖೆಯನ್ನು ಮಾಡ್ತಕ್ಕಂಥದ್ದು ಇದು ಮೊದಲ ಒಂದು ಸಂಸ್ಥೆಯಾಗಿದೆ. NIA ಅಂತಕ್ಕಂಥದ್ದು ಎಸ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತೇಳಿ ಕರಿತೀವಿ. ಇದರ ಮುಖ್ಯಸ್ಥರಾಗಿ ಅಥವಾ ಮಹಾನಿರ್ದೇಶಕರು ಯಾರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು
ನೋಡ್ತಾ ಹೋಗ್ತೀವಿ. ಸದಾನಂದ್ ವಸಂತ ಅಂತಕ್ಕಂಥವ್ರು ಸರಿಯಾದ ಉತ್ತರವಾಗಿದೆ. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ BPRD ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸದಾನಂದ್ ವಸಂತ್, ರಾಜೀವ್ ಕುಮಾರ್ ಶರ್ಮಾ, ಪಿಯೂಷ್ ಆನಂದ್, ನೀನಾ ಸಿಂಗ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. ರಾಜೀವ್ ಕುಮಾರ್ ಶರ್ಮಾ ಅಂತಕ್ಕಂಥದ್ದು ಅಂಥವರು ಪ್ರಸ್ತುತ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಮಹಾನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ NDRF ಅಂತ ಕರಿತೀವಿ, ಮಹಾನಿರ್ದೇಶಕರ ಯಾರು ನೇಮಕಗೊಂಡಿದ್ದಾರೆ? ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆಯ ಮಹಾನಿರ್ದೇಶಕರ ಯಾರು ನೇಮಕಗೊಂಡಿದ್ದಾರೆ? ಎಸ್, ಸದಾನಂದ್ ವಸಂತ, ರಾಜೀವ್ ಕುಮಾರ್ ಶರ್ಮಾ, ಪಿಯೂಷ್ ಆನಂದ, ನೀನಾ ಸಿಂಗ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, ನೋಡ್ತಾ ಹೋಗ್ತೀವಿ. ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಪಿಯೂಷ್ ಆನಂದ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇವರು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ ಮಹಾನಿರ್ದೇಶಕರಾಗಿ 2024ರಲ್ಲಿ ನೇಮಕವಾಗಿದ್ದಾರೆ. ಮುಂದಿನ ಪ್ರಶ್ನೆ, ಮಾರ್ಚ್ 27, 2024 ಲೋಕಪಾಲದ ನ್ಯಾಯಾಂಗ ಸದಸ್ಯರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ನ್ಯಾಯಮೂರ್ತಿ M. ಖಾನ್ವಿಲ್ಕರ್, ಪಂಕಜ್ ಕುಮಾರ್, ಅಜಯ್ ಟಿರ್ಕಿ, ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಲೋಕಪಾಲದ ನ್ಯಾಯಾಂಗದ ಸದಸ್ಯರಾಗಿ ಪ್ರಮಾಣ ವಚನ ಯಾರು ಸ್ವೀಕಾರ ಮಾಡಿದರು ಅಂತಕ್ಕಂಥವ್ರು ಇಲ್ಲಿ ನೋಡ್ತಾ ಹೋಗ್ತೀವಿ. ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಅಂತಕ್ಕಂಥವ್ರು ಪ್ರಸ್ತುತ ಲೋಕಪಾಲ ನ್ಯಾಯಾಂಗ ಸದಸ್ಯರಾಗಿ ನೇಮಕವಾಗಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಹುರನ್ ಗ್ಲೋಬಲ್ ರಿಚ್ ಲಿಸ್ಟ್ 2024 ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಬಿರುದನ್ನು ಯಾರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಆಯ್ಕೆಗಳನ್ನು ಬರ್ನಾರ್ಡ್ ಅರ್ನಾಲ್ಡ್, ಜೆಫ್ ಬೆಜೋಸ್, ಎಲಾನ್ ಮಸ್ಕ್, ಮುಖೇಶ್ ಅಂಬಾನಿ ಅಂತಕ್ಕಂಥವ್ರು. ಎಸ್, ಈ ಒಂದು ಹುರನ್ ಗ್ಲೋಬಲ್ ರಿಚ್ ಲಿಸ್ಟ್ ಅಂತಕ್ಕಂಥದ್ದು 2024 ಪ್ರಕಾರ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಯಾರು ಅಂದರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಎಲಾನ್ ಮಸ್ಕ್ ಅಂತಕ್ಕಂಥವರು ಪ್ರಸ್ತುತ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಇನ್ನು ಏಷ್ಯಾ ಖಂಡವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಶ್ರೀಮಂತರು ಯಾರು ಅಂದರೆ ಮುಖೇಶ್ ಅಂಬಾನಿ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮಾರ್ಚ್ 2024ರಲ್ಲಿ ಸೋಮಾಲಿಯ ಕಡಲ್ಗಳ್ಳರಿಂದ ಪಾಕಿಸ್ತಾನ ಪ್ರಜೆಗಳನ್ನು ರಕ್ಷಿಸಲು ಭಾರತೀಯ ಪಡೆ ಎಲ್ಲಿ ಕಾರ್ಯಾಚರಣೆ ನಡೆಸಿತು ಅಂತಕ್ಕಂಥದ್ದು ಎಸ್ ನೋಡ್ತಾ ಹೋಗ್ತೀವಿ. ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ದಕ್ಷಿಣ ಚೀನಾ ಸಮುದ್ರ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. ಎಸ್, ಪ್ರಮುಖವಾಗಿ ಭಾರತೀಯ ಅಂದರೆ ಪಾಕಿಸ್ತಾನ ಪ್ರಜೆಗಳನ್ನು ರಕ್ಷಣೆ ಮಾಡಲು ಭಾರತೀಯ ನೌಕಾಪಡೆ ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಯಾವ ಒಂದು ಸ್ಥಳದಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರಬ್ಬಿ ಸಮುದ್ರದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಮಾರ್ಚ್ 2024ರಲ್ಲಿ ಹರಿಯಾಣದ ಮುಖ್ಯಮಂತ್ರಿಯಾದವರು ಯಾರು? ಅಂದರೆ ಇತ್ತೀಚೆಗೆ ಹರಿಯಾಣದಲ್ಲಿ ಹೊಸ ಸರ್ಕಾರ ರಚನೆ ಆಯಿತು. ಹೊಸ ಸರ್ಕಾರದ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ ಅಥವಾ ಮುಖ್ಯಮಂತ್ರಿಯಾಗಿ ಯಾರು ನೇಮಕವಾಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮನೋಹರ್ ಲಾಲ್ ಖಟ್ಟರ್, ನಯಾಬ್ ಸಿಂಗ್ ಸೈನಿ, ದುಷ್ಯಂತ್ ಚೌಟಾಲಾ, ಬಿಪ್ಲಬ್ ದೇವ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. ಎಸ್, 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಯಾಬ್ ಸಿಂಗ್ ಸೈನಿ ಅಂತಕ್ಕಂಥವ್ರು. ಎಸ್, ನಯಾಬ್ ಸಿಂಗ್ ಸೈನಿ ಅಂತಕ್ಕಂಥವ್ರು ಪ್ರಸ್ತುತ ಹರಿಯಾಣದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಮುದ್ರ ಲಕ್ಷ್ಮಣ್ ವ್ಯಾಯಾಮ ಯಾವ 2 ದೇಶಗಳ ನಡುವೆ ನಡೆಸಲಾಗುತ್ತಿದೆ?
ಭಾರತ ಮಲೇಷ್ಯಾ, ಭಾರತ ಮಾಲ್ಡೀವ್, ಚೀನಾ ಮಾಲ್ಡೀವ್, ಭಾರತ ಶ್ರೀಲಂಕಾ. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾಗಿರತಕ್ಕಂಥದ್ದು ಭಾರತ ಮತ್ತು ಮಲೇಷ್ಯಾಗಳ ನಡುವೆ ಲಕ್ಷ್ಯಮನ ಅಂತಕ್ಕಂಥದ್ದು. ಎಸ್, ಇಲ್ಲಿ ನೋಡ್ತಾ ಇದ್ದೀವಿ ಲಕ್ಷ್ಯಮನ ಅಂತಕ್ಕಂಥ ಒಂದು ವ್ಯಾಯಾಮ ಅಂತಕ್ಕಂಥದ್ದು ಎರಡು ದೇಶಗಳ ನಡುವೆ, ಭಾರತ ಮತ್ತು ಮಲೇಷ್ಯಾ ದೇಶಗಳ ನಡುವೆ ಜರುಗಿರ್ತಕ್ಕಂಥ ಜಂಟಿ ಸಮರಾಭ್ಯಾಸವಾಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ 21 ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ದೀವಿ. ನಿಮ್ಮೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪ್ರಶ್ನೆಗಳು ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಸಣ್ಣ ಪ್ರಯತ್ನ. ಈ ಪ್ರಯತ್ನ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೆ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.